ಶಿವ ಶಬ್ದ ಸ್ತ್ರೀಲಿಂಗ ಅಲ್ಲ, ಪುಲ್ಲಿಂಗ ಅಲ್ಲ. ವ್ಯಾಕರಣ ಓದ್ರಿ, ಶಬ್ದ ಉತ್ಪತ್ತಿ ಅಂತಿರುತ್ತೆ, ಧಾತು ಅಂತಿರುತ್ತೆ. ಶಿವ ಶಬ್ದ ಸ್ತ್ರೀಲಿಂಗ ವಾಚಕಲ್ಲ, ಪುಲ್ಲಿಂಗ ವಾಚಕಲ್ಲ. ಶಿವ ಶಬ್ದದ ಅರ್ಥ ಶುಭ, ಮಂಗಲ, ಪ್ರಗತಿ, ಬೆಳಗು, ಉತ್ಥಾನ. ಯಾರಪ್ಪನ ಶಬ್ದ ಇದು? ನೀವ್ಯಾಕೆ ಶಿವ ಅಂತೀರಿ? ಶರಣರು ಹೇಳಬಾರ್ದಿತ್ರಿ ಶಿವ ಶಿವ ಅಂತ. ಯಾಕ ನಮ್ಮ ದಾಡ್ರಿ ಏನು ಶರಣರು? ಶರಣರು ಒಂದೊಂದು ಶಬ್ದನ ತೂಗಿ 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 ಇಟ್ಟಿದ್ದಾರೆ, ಸುಮ್ಮನೆ ಇಟ್ಟಿಲ್ಲ. ನಮಗೆ ಗೊತ್ತಿಲ್ಲದೆ ಹುಚ್ಚಾಟಕ್ಕೆ ಒಳಗಾಗಿ ಅದಲ್ಲ. ಅದು ಅವಾಗಿಂದು ಅವ್ರಿಗೆ ತಿಳಿವಳಿಕೆ ಇಲ್ದಾಗ ಬಳಸಿದ್ದು, ತಿಳಿದ ಮೇಲೆ ಬಳಸಿದ್ದು. ಹಿಂಗೆ ಹುಚ್ಚು ತಲೆ ಕತಿ ಹೇಳಿದರು. ಶಿವ ಸಂಗಮ ಸಾಮಾನ್ಯ ಶಬ್ದೇನು? ಕೂಡಲ ಸಂಗಮ ದೇವ. ಜಗತ್ತಿನಲ್ಲಿ ಶಬ್ದಕ್ಕೆ ಸಮಬಾರದು, ಸಮತೂಕಕ್ಕೆ ಬರೋದಿಲ್ಲ ಅಂತ ಸಿದ್ದೇಶ್ವರಪ್ಪವ್ರು ಹೇಳ್ತಾರೆ. ಯಾವುದು ಎಲ್ಲದರಲ್ಲಿ ಕೂಡಿಕೊಂಡಿದೆಯೋ, ಎಲ್ಲದರಲ್ಲಿ ಕೂಡಿಕೊಂಡು ಮರ್ಜಾಗಿ ಬಿಟ್ಟಿದೆಯೋ, ಸಂಗಮ ಬಿಚ್ಚಿ ಬೇರೆ ಮಾಡಿ ತೋರ್ಸ್ಲಕ್ಕೆ ಬರೋದಿಲ್ವೋ ಅಂಥ ದೇವ ಬೆಳಗು. ಅದಕ್ಕೆ ಕೂಡಲ ಸಂಗಮ ದೇವ. ಅದನ್ನ ಯಾಕೆ ನಮ್ಮ ತಲೆಯಾಗ ಇಲ್ಲಿ ಎಲ್ಲ ಐತದ, ಬಾಗಲಕೋಟೆ ಹತ್ರ ಐತಲ್ಲ, ನಮ್ಮ ತಲೆಯಾಗಿರೋದು ಸಣ್ಣ ಕಸ, ಅದನ್ನೇ ದೊಡ್ಡ ಕಸ ಮಾಡಿ ಹರಿಬಿಟ್ರೆ ಅಲ್ಲದು. ಬಸವಣ್ಣ ಶಾಣ್ಯಾರ ನಾವು, ಬಸವಣ್ಣವ್ರಿಗೆ ಬುದ್ಧಿ ಹೇಳೋಷ್ಟು ದೊಡ್ಡವರ ನಾವು. ಏನು ಬಸವಣ್ಣ, ಏನು ಬಸವಣ್ಣ ಎಂಥ ಶಬ್ದ ಆರಿಸಿಟ್ಟಾರ. ಅವ್ರು ಆರಿಸಿಟ್ಟಿದ್ದನ್ನ ನಮ್ಮ ಚೆನ್ನ ಬಸವಣ್ಣ ಅಂದ್ರು ಕೂಡಲ ಚೆನ್ನ ಸಂಗಮ ದೇವ. ನೀವು ಬರೀ ಕೂಡಲ ಸಂಗಮ ದೇವ ಅಂದಿದ್ಯಪ್ಪ ಬಸವಣ್ಣ, ಅದರಷ್ಟು ಸುಂದರ ಅದ್ಭುತ ಇನ್ನೊಂದಿಲ್ಲ. ಅದಕ್ಕೆ ನಂದು ಕೂಡಲ ಚೆನ್ನ ಸಂಗಮ ದೇವ. ಹಡಪದ ಅಪ್ಪಣ್ಣ ಪ್ರಿಯ ಕೂಡಲ ಚೆನ್ನ ಸಂಗಮ ದೇವ. ಅವರು ಒಬ್ಬರಿಗೊಬ್ಬರು ಎಷ್ಟು ಅದ್ಭುತ ಅನುಭವವನ್ನು ಪಡ್ಕೊಂಡ್ರು. ನಾವ್ಯಾರು? ಅವ್ರ ಮುಂದೆ ನಾವ್ಯಾರು? ಅದು ತಿಳುವಳಿಕೆಗೆ ಬರಬೇಕು. ಆದ್ರಿಂದ ಅಲ್ಲಿ ಯಾವ ಶಬ್ದವೂ ಕೆಟ್ಟಕಲ್ಲ. ಶಿವ ಅಂದರೆ ಮಂಗಲ, ಶುಭ, ಸಮಾನ, ಬೆಳ್ಳಂ ಬೆಳಗು, ಪ್ರಕಾಶ, ಉನ್ನತಿ, ಸಮಾನತೆ ಎಲ್ಲವನ್ನೂ ಸಾರ್ತಾ ಇದೆ. ಅದಕ್ಕೆ ಶಿವಾಚಾರ ಅಂದ್ರೆ. ಶಿವಾಚಾರ ಅಂದ್ರೇನು? ಶಿವಭಕ್ತರಲ್ಲಿ ಕುಲ, ಗೋತ್ರ, ಗುಣ, ಅದು ಆರು ಭ್ರಮೆಗಳದು. ಭ್ರಮೆಗಳಂತಾರಲ್ಲ, ಅದು ಕುಲ, ಗೋತ್ರ, ಮತ್ತಿನ್ನೇನು ಹೇಳಿ, ಜಾತಿ, ವರ್ಣ, ಆಶ್ರಮ ಇವುಗಳನ್ನು ಅರಸದೆ. ಯಾರಲ್ಲಿ? ಶಿವಭಕ್ತರಲ್ಲಿ. ಯಾರು ಒಳಿತನ್ನೇ ಮಾಡಬೇಕು, ಎಲ್ಲರೂ ಸರ್ವ ಸಮಾನರು, ಸರ್ವರ ಉತ್ಥಾನ ಸಮಾನವಾಗಿ ಸಾಗಬೇಕು ಅನ್ನೋ ಒಂದು ಭಾವ ಭಕ್ತಿ ಇದೆಯೋ ಅಂಥವರಲ್ಲಿ ಜಾತಿ, ಕುಲ, ಗೋತ್ರ, ವರ್ಣ, ಆಶ್ರಮ, ನಾಮ ಈ ಭ್ರಮೆಗಳನ್ನು ಅರಸಬಾರ್ದು. ಅರಸದಂತೆ ಬದುಕಿದ್ರೆ ಅದು ಶಿವಾಚಾರ. ಶಿವಾಚಾರವೆಂಬುದೊಂದು ಬಾಳ ಬಾಯ ಧಾರೆ ನೋಡ. ಗುರು ಮೆಚ್ಚಬೇಕು, ಲಿಂಗ ಮೆಚ್ಚಬೇಕು, ಜಂಗಮ ಮೆಚ್ಚಬೇಕು, ಪ್ರಸಾದ ಮೆಚ್ಚಿ ತನ್ನೊಳಗೆ ಅಚ್ಚೊತ್ತಬೇಕು ಕೂಡಲ ಚೆನ್ನ ಸಂಗಮ ದೇವ. ಇಲ್ಲಿ ಮೇಲಿಂದ ಮೇಲೆ ಚನ್ನಬಸವಣ್ಣ ಗುರು, ಲಿಂಗ, ಜಂಗಮ, ಪ್ರಸಾದ 4 ಶಬ್ದ ಬಳಸ್ತಾರೆ ಎಲ್ಲೋ ಬಹಳಷ್ಟು ವಚನಗಳಲ್ಲಿ. ಇದು ಲಿಂಗಾಯತರಿಗೆ ಗೊತ್ತಿರಬೇಕು. ಲಿಂಗಾಯತರ ಚತುರ್ವಿಧ ಸಾರಾಯ ಸಂಪತ್ತು ಅಂದ್ರೆ 4. ಯಾವುದು? ಗುರು, ಲಿಂಗ, ಜಂಗಮ, ಪ್ರಸಾದ. ಇದರ ಅಂತರಾರ್ಥ, ನಿಜ ಮರ್ಮ, ನಿಜ ರಹಸ್ಯ ಏನಪ್ಪ ಅಂದ್ರೆ ಅರಿವು, ಆಚಾರ, ಅನುಭವ, ಪ್ರಸನ್ನತೆ. ಪರಮಾನಂದದ ಸ್ಥಿತಿ, ಪ್ರಸನ್ನತೆ. ಅರಿವಿದ್ರೆ ಆಚಾರ ಸೊಬಗ, ಆಚಾರ ಇದ್ರೆ ಅನುಭವದ ಬೆಳಕು, ಅನುಭವ ಅಂದ್ರೆ ಪ್ರಸನ್ನತೆ. ಇದು ಚತುರ್ವಿಧ ಸಾರಾಯ ಸಂಪತ್ತು. ನಮ್ಮನೆ ಸಂಪತ್ತು ಏನಾದರೂ ಇದ್ರೆ ಅರಿವು, ಆಚಾರ, ಅನುಭವ, ಪ್ರಸನ್ನತೆ. ಇದು ಚಾರ. ಇದು ಒಪ್ಪಬೇಕು. ನನ್ನ ಅರಿವು ಒಪ್ಕೋಬೇಕು, ನನ್ನ ಆಚರಣೆಗೆ ಒಪ್ಪಬೇಕು, ನನ್ನ ಅನುಭವಕ್ಕೆ ಬೆಳಕಾಗಿರಬೇಕು, ನನಗೆ ಪ್ರಸನ್ನತೆ ಇರಬೇಕು. ಎಲ್ಲರ ಜೀವನದ ಉದ್ದೇಶ ಅಷ್ಟೇ ತಾನೆ. ನಾವು ಏನಕ್ಕೆ ಮಾಡ್ತೀವಲ್ಲ? ಆರಾಮಿರ್ಬೇಕಂತ. ಆರಾಮಿದೀವೇನು? ಆರಾಮಂತ ಹೊಂಟಿರ್ತಾರೆ. ಆರಾಮದಿರಿ? ಹಾಂ ಆರಾಮದಿ. ಎಲ್ಲ ಹೊಂಟಿರಿ? ಕೋರ್ಟ್ಗೆ, ನೀವು ಆಸ್ಪತ್ರೆಗೆ. ಆರಾಮದೀವಿ.
ಎಲ್ಲಿ ಆರಾಮ? ಆರಾಮ ಎಲ್ಲಿರ್ತೀವಿ, ಆನಂದ ಎಲ್ಲಿರ್ತೈತಿ ಅಂದರೆ ಅರಿವಿದ್ದಾಗ, ಆಚಾರ ಇದ್ದಾಗ, ಅನುಭವದ ಬೆಳಕಿದ್ದಾಗ, ಪ್ರಸನ್ನತೆ ಇದ್ದಾಗ. ಇದು ಮೆಚ್ಚಬೇಕು, ಇದು ಮೆಚ್ಚಬೇಕು. ನಮ್ಮ ಅರಿವು, ನಮ್ಮ ಆಚಾರ, ನಮ್ಮ ಅನುಭವಕ್ಕೆ ಒಳಗಾಗುವಂಥ ಪ್ರಸನ್ನತೆಯನ್ನು ಕೊಡತಕ್ಕಂಥ ಕ್ರಿಯೆಯನ್ನು ಮಾಡಬೇಕು. ಶಿವಾಚಾರದ ಘನ ಉದ್ದೇಶ ಅಂದರೆ ಚತುರ್ವಿಧ ಸಾರಾಯಿ ಸಂಪತ್ತನ್ನು ಅನುಭವಿಸ್ತಾ ಸಮಾಜದಲ್ಲಿ ಸಾಮಾಜಿಕ ಸಮತೆಯನ್ನು ಸಾರೋದು. ಸಮಾಜದಲ್ಲೂ ಪ್ರಗತಿ ಆಗಬೇಕಲ್ಲ, ಸರ್ವ ಸಮಾನತೆಯಿಂದ ಕಂಡುಕೊಳ್ಳೋದು. ಉಂಬಲ್ಲಿ ಉಳುವಲ್ಲಿ ಕ್ರಿಯೆಳಿತೆಂಬರು, ಕೊಂಬಲ್ಲಿ ಕೊಡುವಲ್ಲಿ ಕುಲವನರಸುವರು, ಇವರಿಗೆ ನಾನೇನೆಂಬೆನಯ್ಯ, ಒಚ್ಚೊಚ್ಚಿ ಭಕ್ತರು ಒಚ್ಚೊಚ್ಚಿ ಭವಿಗಳು. ಇದು ಕಾರಣ ಕೂಡಲ ಚನ್ನಸಂಗಯ್ಯನಲ್ಲಿ ಭಕ್ತಕಾಯ ಮಮಕಾಯ. ಯಾರು ಲಿಂಗ ಭಕ್ತರದಾರೋ ಅವರಲ್ಲಿ ದೇವ ಚೈತನ್ಯ ಇದೆ. ನಾನು ಅವನು ಭಿನ್ನ ಅಲ್ಲ, ಬೇರೆ ಅಲ್ಲ. ಆದ್ರಿಂದ ಅಲ್ಲಿ ಉಂಬೋದು ಉಡೋದು. ಕೆಲವರು ನಾವು ಅವರು ಎಲ್ಲ ಉಣ್ಣಾಕ ಹತ್ತೀವ್ರಿ. ಈಗ ಒಬ್ರಿಗೊಬ್ರು ಮನ್ಯಾಗ ಹೋಗಿ ಉಂಡು ಬರ್ತೀವಿ. ಉಂಡು ಬರಲ್ಲ, ಚಲೋ ಮಾಡ್ತಾರ ಅವ್ರ ಮನ್ಯಾಗ. ಶ್ರೀಮಂತರದಾರ, ಅವಾಗ ಜಾತಿ ಬರೋದಿಲ್ರಿ. ಶ್ರೀಮಂತರದಾರ, ಚಲೋ ಚಲೋ ಐಟಮ್ಸ್, ವೆರೈಟೀಸ್ ಮಾಡಿಸಿರ್ತಾರ. ಅಲ್ಲಿ ಹೋಗಿ ಉಂಡು ಬರ್ತೀವಿ. ಪಾಪ ಬಡವ್ರ ಮನ್ಯಾಗಿದ್ರ ಏನು ಹೋಗಲ್ವ, ಉಣ್ಣಕ್ಕೂ ತಾರತಮ್ಯ. ಕೆಲವು ಸಾರಿ ಉಂಡು ಬರ್ಬೋದು. ಉಂಬುವುದು ಉಡುವುದು ಕುಲಾಚಾರ, ಕೊಂಬುವುದು ಕೊಡುವುದು ಕುಲಾಚಾರ ಅಲ್ಲ. ಕೊಂಬುವುದು ಕೊಡುವುದಂದ್ರೆ ಹೆಣ್ಣು ಕೊಟ್ಟು ಹೆಣ್ಣು ತರೋದು ಮಾಡ್ತೀರಿ. ನಮ್ಮ ಪಂಚಮ ಸಾಲ್ಯಾರೇ ಬೇಕು, ನಮಗೆ ಬಣಜಿಗರೇ ಬೇಕು, ನಮಗೆ ಅವರೇ ಬೇಕು, ಅವ್ರಿಗೆ ನಮಗೆ ಹೊಂದೋದು, ನಾವು ಅವರೇ ಇರಬೇಕು. ಏನಾಗವ್ರದಿರಿ, ಏನಾಗವ್ರಿದ್ರಿ? ಎಲ್ಲಿ ಲಿಂಗಾಯತರು ನೀವು? ಕೆಲವ್ರು ಹೇಳ್ತಾರೆ ಲಿಂಗಾಯತರ ಮನೆ ಹುಡುಗಿನ ನಮ್ಮ ಹುಡುಗ ಪ್ರೀತಿಸ್ ಮಾಡ್ಬಿಟ್ಟಾನ. ಏನು ಮಾಡೋದ್ರಿ? ಹಂಗಾರೆ ನೀವ್ಯಾರು ಅಂತ ಕೇಳಿದೆ ನಾನು. ನಾವು ಬ್ಯಾರೆ ರೀ. ಬ್ಯಾರೆ ಅಂದ್ರೇನು? ಯಾರ್ರೀ ಬ್ಯಾರೆ? ನಾವು ಜಂಗಮರು. ಯಾರು ಜಂಗಮ ಅಲ್ಲ? ಜಗತ್ತಿನ ಜೀವಿಗಳು ಯಾರು ಚಲನಶೀಲರೋ, ಪ್ರಜ್ಞಾವಂತರೋ, ಅನುಭವಕ್ಕೆ ಒಳಗಾಗಬಲ್ಲರೋ ಅವರೆಲ್ಲರೂ ಜಂಗಮರೇ. ಅದಕ್ಕಿಂತ ಮಿಗಿಲಾಗಿ ಜನನ ಗಮನ ಮರಣ ಶೂನ್ಯವಾದ ಪೂರ್ಣ ಸತ್ವವನ್ನು ಒಳಗೊಂಡ ಚೈತನ್ಯ ಇರೋರೆಲ್ಲ ಜಂಗಮರೇ. ನಾವು ಜಂಗಮರೇ. ನೀವ್ಯಾರ ಪೈಕಿ ಅಂತ ಕೇಳಿದ್ರೆ ನಾವು ಜಂಗಮರೇ ಅನ್ನೋದು. ನಾವು ನೀವ್ಯಾರ ಪೈಕಿ ಅಂದ್ರೆ ನಾವು ಇವರು ಅಂದ್ರೆ ಹಂಗಾರೆ ನೀವು ಜಂಗಮರಲ್ಲ. ಎಲ್ಲ ಇಡೀ ಜಗತ್ತಿನ ಜೀವರಾಶಿ ಎಲ್ಲ ಜಂಗಮ ಚೈತನ್ಯ. 10-20 ವರ್ಷ ಶಿವಾನಿ ಭವ ಕೇಳಿದ್ರು ಒಮ್ಮೊಮ್ಮೆ ಯಾರೋ ಹಿರಿಯರು ಭಯ ಹುಟ್ಟಿಸ್ಬಿಡ್ತಾರೆ, ಮಾಡ್ತಾರೆ. ಏನು ಮಾಡೋದು? ಅರಿವು ತಲೆಯೊಳಗೆ ಹೋಗೋದೇ ಇಲ್ಲ, ಹೃದಯಕ್ಕೆ ಮುಟ್ಟೋದೇ ಇಲ್ಲ, ಮಾಡೋದು. ಅದಕ್ಕೆ ಚನ್ನಬಸವಣ್ಣವ್ರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ವೀರಭದ್ರ, ನಂದಿ, ಮಲ್ಲಿಕಾರ್ಜುನನೆಂಬ ದೈವಗಳಿಗೆ ನಮ್ಮ ಕುಲ ದೈವಗಳೆಂದು, ಮನೆಗಳ ದೈವಗಳೆಂದು ಹೇಳುವವರಿಗೆ ಗುರುವಿಲ್ಲ, ಲಿಂಗವಿಲ್ಲ, ಜಂಗಮವಿಲ್ಲ, ಪ್ರಸಾದವಿಲ್ಲ, ಪಾದೋದಕವಿಲ್ಲ, ಕೂಡಲ ಚನ್ನ ಸಂಗಮ ದೇವ. ನಾನು ಹೇಳಿದ್ದಲ್ಲ, ಚನ್ನಬಸವಣ್ಣ. ಭಾಳ ಮಂದಿ ಲಿಂಗಾಯತರ್ಗ ನಾವು ವೀರಭದ್ರನ ಮಕ್ಕಳ್ರಿ. ಯಾವ ಮಕ್ಕಳ? ವೀರಭದ್ರ. ಯಾರಿಗೆ ಹುಟ್ಟಿದ ವೀರಭದ್ರ? ಕತೆ ಕೇಳಿದ್ರೆ ಆ ಪುರಾಣದ ಕತೆ ಅದು ಯಾವ ಬರೀತಾವೋ ಎಲ್ಲ ದೊಡ್ಡ ಮರಿಗೆ ಸೇರದಂಗ. ಎಲ್ಲೆಲ್ಲಿದೋ ಚಾನಲ್ಗಳು ಎಲ್ಲ ಊರ್ದು ಮರಿ ನೀರೆಲ್ಲ ದೊಡ್ಡ ಮರಿ ಅಂತಿರ್ತಾವೆ ನೋಡ್ರಿ. ಹಂಗೆ ಪುರಾಣ ಅಂದರೆ ಒಂದು ದೊಡ್ಡ ಮರಿ ಇದ್ದಂಗೆ. ಯಾವ್ಯಾವುದೋ ಕತೆಗಳು ಎಲ್ಲಿಗೋ ಜಾಯಿಂಟ್, ಯಾವುದೋ ಜಮಾನಕ್ಕೆ ಜಾಯಿಂಟ್ ಮಾಡಿ ಅದನ್ನು ಸುರಿಸಿ ಆ ಕತೆ ಹೇಳಿ ಭಯ ಹುಡ್ಸಿ ನಿಮ್ಮನೆ ದೇವರಿದು ನಡೀಲಿಲ್ಲ. ಮುಂಜಾನೆದ್ರದ್ದು ಎಲ್ಲ ದೂರದರ್ಶನದಲ್ಲಿ ಒಂದು ದುರ್ದರ್ಶನ ಇರ್ತೈತೆ ಅಂತ ಹೇಳ್ತಿರ್ತಾರೆ. ನಿಮ್ಮನೆ ದೇವ್ರು ನಡ್ಕೊಳ್ರಿ, ಅಲ್ಲಿಗೆ ಅಲ್ಲೈತಲ್ಲ ಆ ಹನುಮಪ್ಪನ ನಡ್ಕೊಳ್ರಿ, ಇಲ್ಲೈತಲ್ಲ ಈ ತಿಮ್ಮಪ್ಪನ ನಡ್ಕೊಳ್ರಿ. ಎಲ್ಲಿ ನಡ್ಕೊಂಡ್ರಿ ಏನು? ಈಗ ಹೋಗ್ಯಾರ ನೋಡ್ರಿ ತಿಮ್ಮಪ್ಪನ ಹತ್ರ, 3 ನಮನೆ ಹಾಕಿ ಕಳಿಸ್ಬೇಕಷ್ಟೆ. ಏನು ಅರ್ಥ, ಏನು ಕತೆ? ಎಷ್ಟು ತಾಕತ್ತಿರಬೇಕು ಚನ್ನಬಸವಣ್ಣಗ. ವೀರಭದ್ರ, ನಂದಿ, ಬಸವಣ್ಣ. ಬಸವಣ್ಣ ಅಂದ್ರೆ ಈ ಬಸವಣ್ಣ ಅಲ್ರಿ. ಭಾಳ ಮಂದಿ ಲಿಂಗಾಯತರಿಗೆ ಕರಿ ಬಸವ, ಹೊಳೆ ಬಸವ, ಸಿರಿ ಬಸವ, ಊರು ಬಸವ, ಆ ಬಸವ, ಯಾವ್ಯಾವುದು. ನೀನೇ ಬಸವ, ನೀ ಬಸವದಿ, ನಿನ್ನೊಳಗೆ ಬಸವ ಶಕ್ತಿ ಇದೆ.
ಯಾರು ನಮ್ಮ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಗೆ ಪ್ರೇರೇಪಕವಾಗಿದೆಯೋ ಅದು ಬಸವಶಕ್ತಿ, ಬಸವಶಕ್ತಿ, ಬಸವಶಕ್ತಿ. ಅದನ್ನ ಬಿಟ್ಟು ಮನೆ ದೇವ ಅಂತ ಹೋಗಿರ್ರೇನು ಇನ್ನ ಮ್ಯಾಲ ಇಲ್ಲಿ ಬಂದಿರೋರಾದ್ರೂ ಬಿಡ್ರಿ, ಕೈ ಮುಗಿದು ಕೇಳ್ಕೋತಿ, ಮಾಡೋದು ಬಿಡ್ರಿ. ಒಂದು ಬೆಳ್ಳಿ ಮೂರ್ತಿ ಮಾಡಿಡೋ ತನಕ ಸಮಾಧಾನವೇ ಇಲ್ಲ. ಸಿಡಿ 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 ಸಿಡಿ. ಒಬ್ಬರ ಮನೆಯಲ್ಲಿ ಹೆಣ್ಮಗಳು ಶಾಣ್ಯರು ಇರ್ತಾಳೆ, ಕೆಲವ್ರ ಮನೆಯಲ್ಲಿ ಗಂಡು ಮಕ್ಕಳು ಶಾಣ್ಯರು ಇರ್ತಾರೆ. ಒಬ್ರಿಗೊಬ್ರು ಹೊಂದೋದೇ ಇಲ್ಲ. ಅವ್ರು ಹೇಳಿದ ಮಾತು ಇವ್ರು ಕೇಳೋದಿಲ್ಲ, ಇವ್ರು ಹೇಳಿದ ಮಾತು ಅವ್ರು ಕೇಳೋದಿಲ್ಲ. ನಿಂಗೆ ತಿಳಿಯಾಗ ಸುಮ್ಮನೆ ಇರು, ನಾನು ಗಂಡದೀನಿ, ನಾ ಹೇಳ್ದಂಗೆ ಕೇಳು ಅಂತ ಕೆಲವರು ಹೇಳಿ ಮಾಡಿಸ್ತಿರ್ತಾರೆ.